ವಿಷ್ಣುವಿಗೆ ಹೋಗಿ ಪ್ರಾರ್ಥನೆ ಮಾಡಿದರಂತೆ, ಭಗವಂತ ನೀನೇ ಬಂದು ಈ ಕಾರ್ಯವನ್ನು ನಡೆಸಿಕೊಡೋ. ಯಾಕೆ ಅಂದರೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ದುಃಖ ಇರೋದಿಲ್ಲ, ಅಲ್ಲಿ ಅಪಜಯ ಇರೋದಿಲ್ಲ, ಯಾವ ಕಾರ್ಯಗಳಿಗೂ ವಿಘ್ನ ಇರೋದಿಲ್ಲ ಭಗವಂತ ಇದ್ದಲ್ಲಿ. ಇದನ್ನೇ ಮಹಾಭಾರತದಲ್ಲಿ ಕೇಳ್ತೇವಲ್ಲ. ಮೊದಲನೆಯ ದಿವಸ ದುರ್ಯೋಧನ ಗಾಂಧಾರಿಯ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳಿದನಂತೆ, ಅಮ್ಮ ಯುದ್ಧಕ್ಕೆ ಹೋಗ್ತಾ ಇದ್ದೇನೆ, ಆಶೀರ್ವಾದ ಮಾಡು ಅಂತ. ಕಣ್ಣು ಕಾಣಿಸಿದರೂ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಂತಹ ಗಾಂಧಾರಿ ಹೇಳ್ತಾಳೆ, ಹೋಗಿ ಬಾ ವಿಜಯಶಾಲಿಯಾಗು, ಪಾಂಡವರನ್ನ ಸದೆಬಡೆ ಅಂತ ಹೇಳಲಿಲ್ಲ ಗಾಂಧಾರಿ. ಯಥೋ ಧರ್ಮಸ್ತಥೋ ಜಯ ಅಂದಳು ಗಾಂಧಾರಿ. ಎಲ್ಲಿ ಧರ್ಮ ಇದೆ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಜಯ ಇರ್ತದೆ ಅಂತ. ಒಂದು ದಿವಸ ಎರಡು ದಿವಸ ಅಲ್ಲ, 17ನೆಯ ದಿವಸ ಯುದ್ಧಕ್ಕೆ ಹೋಗಬೇಕಾದರೂ, 18ನೆಯ ದಿವಸ ಯುದ್ಧಕ್ಕೆ ಹೋಗಬೇಕಾದರೂ ದುರ್ಯೋಧನ ತಾಯಿಗೆ ನಮಸ್ಕಾರ ಮಾಡಿ ಹೇಳಿದನಂತೆ, ಅಮ್ಮ ಉಳಿದವರು ಇಬ್ಬರೇ ಉಳಿದಿದ್ದೇವೆ ತಾಯಿ, ಒಂದು ವಿಕರ್ಣ ಒಂದು ನಾನು, ಇಬ್ಬರ ಮಧ್ಯದಲ್ಲಿ ನಿನಗೆ ಕೊಳ್ಳಿ ಇಡಬೇಕಾದರೂ ನಾನು ಬದುಕಬೇಕಲ್ಲ, ಅದಕ್ಕಾದರೂ ನೀನು ಒಪ್ಪು, ಒಂದು ಬಾರಿ ಅನುಗ್ರಹವನ್ನ ಮಾಡು, ವಿಜಯಶಾಲಿಯಾಗುವಂತ ಪಾಂಡವರನ್ನ ಸದೆ ಬಡಿತೇನೆ ಅಂತಾನೆ ದುರ್ಯೋಧನ. ಆಗ ಗಾಂಧಾರಿ ಹೇಳಿದಳು, ಯಥೋ ಧರ್ಮಸ್ತಥೋ ಜಯ ಅಂದಳು. ಆಗಿನ ಕಾಲದಲ್ಲೂ ಕೂಡ ಇಂತಹ ಧರ್ಮದ ತಳಹದಿಯಲ್ಲಿ ಮಕ್ಕಳನ್ನ ಬೆಳೆಸುವ ಪಾಲಕರು ಇವತ್ತು ನಾವಾಗಬೇಕಾಗಿದೆ. ಮಕ್ಕಳನ್ನ ಹಣದ ಹರಿವಿನಲ್ಲಿ ಬಳಸ್ತಾ ಇದ್ದೇವೆ, ಮಕ್ಕಳು ಶ್ರೀಮಂತರಾಗ್ತಾ ಇದ್ದಾರೆ. ಅದೇ ಮಕ್ಕಳನ್ನ ಧರ್ಮದ ಸಂಸ್ಕಾರದ ತಳಹದಿಯಲ್ಲಿ ಬೆಳೆಸಿ ನೋಡಿ, ಅದೇ ಮಕ್ಕಳು ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ. ಆ ನಿಟ್ಟಿನಲ್ಲಿ ಇಂತಹ ಅದ್ಭುತವಾದ ಕಾರ್ಯಕ್ಕೆ ಭಗವಂತ ನೀನು ಬಂದರೆ ಜಯ ದೊರೀತದೆ ಅಂತ ರುದ್ರದೇವರು ಭಗವಂತನಿಗೆ